ಪೇತ್ರನು ಬರೆದ 2ನೇ ಪತ್ರಿಕೆ ಅಧ್ಯಾಯ 1 ವಚನ 21, 22 ಹೇಳುವಾಗೆ, ಬೈಬಲ್ ಶ್ರೀಗ್ರಂಥದ ಪ್ರತಿಯೊಂದು ವಾಕ್ಯವು ಮಾನವನ ಸಂಕಲ್ಪದಿಂದ ಬಂದುದಲ್ಲ, ಮನುಷ್ಯನು ಪವಿತ್ರಾತ್ಮರಿಂದ ಪ್ರೇರಿತನಾಗಿ ಮಾತನಾಡಿದನು ಎಂಬುದಾಗಿ. ಅದರಿಂದ ಈ ಮುಂಬರುವಂತ ಈ ಧ್ಯಾನಕೂಟದಲ್ಲಿ ಅಭಿಷೇಕೋತ್ಸವ 2024ರಲ್ಲಿ ಭಾಗವಹಿಸುವಂತಹ ಎಲ್ಲ ಕುಟುಂಬದ ಸದಸ್ಯರು ಮತ್ತು ಅರ್ಶಿಸು ಯೋಜನೆಗಾಗಿ ಏರ್ಪಡಿಸಿದಂತ ಈ ಧ್ಯಾನಕೂಟ, 2 ಧ್ಯಾನಕೂಟದಲ್ಲಿ ಭಾಗವಹಿಸುವಂತ ಸರ್ವರು ಕೂಡ ತಮ್ಮ ಚಿಂತೆ ವ್ಯಥೆಗಳಿಂದ ದೂರವಾಗಲಿ, ತಮ್ಮ ಬರುವಂತ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿ, ಸರ್ವರು ಕೂಡ ಶಾಂತಿ ಸಮಾಧಾನ ಹೊಂದಲಿ ಹಾಗೂ ಪವಿತ್ರಾತ್ಮರ ಸಪ್ತ ವರಗಳನ್ನು ಹೊಂದಿ ಅಭಿಷೇಕಗೊಂಡು ನೆಮ್ಮದಿಯ ಬದುಕನ್ನ ಬದುಕಲಿ ಎಂದು ಹಾರೈಸಿ ಪ್ರಾರ್ಥಿಸುತ್ತೇವೆ.